ಅದು ಮಧ್ಯಾಹ್ನದ ಹೊತ್ತು ಎಲ್ಲ ಜನರು ಎಂದಿನಂತಿದ್ರು. ಇದೇ ಸಮಯದಲ್ಲಿ ಅದೊಂದು ಕಟ್ಟಡ ಧಸಕ್ಕನೆ ವಾಲಿತು. ಕೂದಲೆಳೆ ಅಂತರದಲ್ಲಿ ನಿವಾಸಿಗಳು ಬಚಾವಾದ್ರು. ಸಣ್ಣದೊಂದು ಸುಳಿವು ಸಿಗ್ಲಿಲ್ಲ, ಕಿಂಚಿತ್ತು ಕಲ್ಪನೆಯೂ ಇರಲಿಲ್ಲ. ಬೆಳಗ್ಗೆ ಚೆನ್ನಾಗೇ ಇದ್ದ ಬಿಲ್ಡಿಂಗ್ ಮಧ್ಯಾಹ್ನ ಏಕಾಏಕಿ ವಾಲಿಬಿಡ್ತು. ತೊಟ್ಟ ಬಟ್ಟೆಯಲ್ಲೇ ನಿವಾಸಿಗಳು ಮನೆ ತೊರೆದ್ರು. ಕುಸಿಯುತ್ತಿದ್ದ ಮನೆಯೊಳಗೆ ಇದ್ದ ವಸ್ತುಗಳನ್ನ ತರಲಾಗದೆ ಪರದಾಡಿದ್ರು. ಹರಸಾಹಸ ಮಾಡಿ ಹೊರತಂದ ಬೀರುವಿನ ಒಳಗೆ ಏನೇನಿದೆ ಅಂತ ನೋಡ್ಕೊಂಡ್ರು. ಕಟ್ಟಡದ ಈ ಅವಾಂತರದಿಂದ ಬಕ್ಷಿ ಗಾರ್ಡನ್ನ ನಿವಾಸಿಗಳಲ್ಲಿ ತಲ್ಲಣ ಉಂಟಾಗಿತ್ತು. ಬೆಂಗಳೂರಿನ ಕಾಟನ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವ ಬಕ್ಷಿ ಗಾರ್ಡನ್ನಲ್ಲಿ ಒಂದು 2 ಅಂತಸ್ತಿನ ಕಟ್ಟಡ ವಾಲ್ಕೊಂಡು ನಂತರ ಕೆಳಗೆ ಬೀಳುವಂಥದ್ದಾಗಿದೆ. ಈ ಒಂದು ಕಟ್ಟಡದಲ್ಲಿ ನಟೇಶ್ ಕ್ಲಿನಿಕ್ ಅಂತ ಹೇಳಿ ಒಂದು ಕ್ಲಿನಿಕ್ ಅನ್ನ ನಡೆಸಲಾಗ್ತಿರುತ್ತೆ. ನಟೇಶ್ ಕ್ಲಿನಿಕ್ ಒಳಗಡೆ ಇದ್ದಂಥ ಓರ್ವ ಮಹಿಳೆಯನ್ನ ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ. ಮಧ್ಯಾಹ್ನ 3 ಗಂಟೆ ಸಮಯ ಕಾಟನ್ಪೇಟೆಯ ಬಕ್ಷಿ ಗಾರ್ಡನ್ನಲ್ಲಿದ್ದ ಇದೇ ಕಟ್ಟಡ ಒಂದು ಬದಿಗೆ ವಾಲಿತ್ತು. ಗ್ರೌಂಡ್ ಫ್ಲೋರ್ನಲ್ಲಿದ್ದ ಕ್ಲಿನಿಕ್ ಹಾಗೂ ಮೊದಲ ಮಹಡಿಯಲ್ಲಿದ್ದ 2 ಕುಟುಂಬಗಳ ನಿವಾಸಿಗಳು ಓಡೋಡಿ ಹೊರಬಂದರು. ಆದರೆ ಓರ್ವ ವ್ಯಕ್ತಿ ಹಾಗೂ ವೃದ್ಧೆಯನ್ನ ಅಗ್ನಿಶಾಮಕ ಸಿಬ್ಬಂದಿ ರಕ್ಷಿಸಿದ್ರು. ಐವತ್ತು ವರ್ಷಗಳ ಹಿಂದಿನ ಕಟ್ಟಡವನ್ನ ಪಿಲ್ಲರ್ ಇಲ್ಲದೆ ನಿರ್ಮಿಸಿದ್ದಾರೆ. 15 ವರ್ಷದ ಹಿಂದೆ ನಾಸಿರ್ ಪಾಷಾ ಅನ್ನೋರು ಈ ಕಟ್ಟಡವನ್ನ ಖರೀದಿಸಿದ್ದಾರೆ. ಕೆಲ ದಿನದ ಹಿಂದೆ ಪಕ್ಕದ ಜಾಗದಲ್ಲಿ ಹೊಸ ಮನೆ ನಿರ್ಮಾಣಕ್ಕಾಗಿ ಪಾಯ ತೆಗೆದಾಗ ಈ ಕಟ್ಟಡಕ್ಕೆ ಹಾನಿಯಾಗಿದೆ. ಹಾಗೆ ಚರಂಡಿ ನೀರು ಪಕ್ಕವೇ ಹರಿದಿದ್ರಿಂದ ಹೀಗಾಗಿದೆ ಅಂತ ಕಟ್ಟಡದ ಮಾಲೀಕರು ಹೇಳಿದ್ದಾರೆ. ಬಟ್ ಪ್ರಾಬ್ಲಮ್ ಏನಂದರೆ ಪಕ್ಕದಲ್ಲಿ ಒಂದು ಮನೆ ಕಟ್ತಾ ಇದ್ದಾರಲ್ಲ, ಮೊನ್ನೆ ಅವ್ರಿಗೆ ಸ್ವಲ್ಪ ಇದಾಗಿದೆ. ಅವ್ರೇನು ಪಿಲ್ಲರ್ ಹೊಡೆಯುವಾಗ ಬಂತಿರು ಕ್ರ್ಯಾಕ್ ಬಂತಂತೆ. ಓಕೆನಾ. ಮತ್ತು ಇಲ್ಲಿ ಒಂದು ಚರಂಡಿದು ಎಷ್ಟೋ ದಿವಸದಿಂದ ಅಲ್ಲಿ ವಾಟರ್ ಫ್ಲೋ ಎಷ್ಟೋ ತಿಂಗಳಿಂದ ಹೋಗ್ತಾನೆ ಇದೆ. ಅದರಿಂದ ಪಾಯಾಗೂ ಎಫೆಕ್ಟ್ ಆಗಿದೆ. ಇದು ಕಾರ್ನರ್ ಪ್ರಾಪರ್ಟಿ, ಇದು ಇಲ್ಲಿ ಬೀದಿ ಇರೋದು ಈ ಕಡೆ. ಸೊ ಅದರಿಂದನೂ ಇದಾಗ್ಬಿಟ್ಟು ಒಂದು ಕಡೆಯಿಂದ ಭಾಗ ಮಾತ್ರ ಸ್ವಲ್ಪ ಡೌನ್ ಆಗಿದೆ ಅಷ್ಟೇ. ಅದು ಇನ್ನು ವಾಲಿದ ಕಟ್ಟಡವನ್ನ ಕೂಡಲೇ ತೆರವು ಮಾಡಲಾಯಿತು. ಮನೆಯೊಳಗೆ ಬೆಲೆ ಬಾಳುವ ವಸ್ತುಗಳಿದ್ವು. ವಿದ್ಯಾರ್ಥಿನಿಯೊಬ್ಬಳ ಲ್ಯಾಪ್ಟಾಪ್ ಇತ್ತು. ಅಗ್ನಿಶಾಮಕ ದಳದ ಸಿಬ್ಬಂದಿ ಹರಸಾಹಸ ಮಾಡಿ ವಸ್ತುಗಳನ್ನ ರಕ್ಷಿಸಿದ್ರು. 2 JCB ಬಳಸಿ ಕಟ್ಟಡವನ್ನ ನೆಲಸಮ ಮಾಡಿದ್ರು. ಕಾಟನ್ಪೇಟೆಯ ಬಕ್ಷಿ ಗಾರ್ಡನ್ನಲ್ಲಿ ವಾಲ್ಕೊಂಡಿದ್ದಂಥ 2 ಅಂತಸ್ತಿನ ಕಟ್ಟಡವನ್ನು ಅಧಿಕಾರಿಗಳು ಸಂಪೂರ್ಣವಾಗಿ ನೆಲಕ್ಕೆ ಉರುಳಿಸಿದ್ದಾರೆ, ಅಂದರೆ ನೆಲಸಮಗೊಳಿಸಿದ್ದಾರೆ. ಕಠಿಣ ಪರಿಸ್ಥಿತಿಯಲ್ಲೂ ಅಗ್ನಿಶಾಮಕ ಸಿಬ್ಬಂದಿಗಳು ಒಳಗಡೆ ಹೋಗ್ಬಿಟ್ಟು ಒಳಗಿದ್ದಂಥ ಬೆಲೆ ಬಾಳುವ ವಸ್ತುಗಳು ಮತ್ತು ಆ ಮನೆಯವರಿಗೆ ಸಿಗಬೇಕಾಗಿದ್ದಂಥ ಒಂದಷ್ಟು ಗೋಲ್ಡ್ ಆಗ್ಬೋದು, ಆರ್ನಮೆಂಟ್ಸ್ ಆಗ್ಬೋದು, ಬೀರುಗಳಾಗ್ಬೋದು, ಅದೆಲ್ಲದನ್ನು ಸಹಿತ ವಾಪಸ್ಸು ಆ ಕುಟುಂಬಕ್ಕೆ ಕೊಡುವಂಥ ಕೆಲಸವನ್ನು ಸಹಿತ ಮಾಡಿದ್ದಾರೆ. ಅಂತೂ ಅಧಿಕಾರಿಗಳ ಸಮಯ ಪ್ರಜ್ಞೆಯಿಂದ ಕಟ್ಟಡದಲ್ಲಿದ್ದ ಜೀವಗಳು ಉಳಿದಿವೆ. ಅಕ್ಕಪಕ್ಕದ ಕಟ್ಟಡಗಳು ಸೇಫ್ ಆಗಿವೆ. ಪ್ರಜ್ವಲ್, TV9 ಬೆಂಗಳೂರು.